ಅಯ್ಯೋ ಆಕ್ಷನ್ ಕ್ಯಾಮ್ರಾ ಅದ್ರಲ್ಲಿ ಹಂಗೆ ಫಾಲ್ಟು. ನಂದು ಅದೇ ಫಸ್ಟ್ನೇ ಕ್ಯಾಮ್ರಾ ಹಂಗೆ ಆಗಿದ್ದು, ಅದಕ್ಕೂ ಬ್ಯಾಟ್ರಿ ಸಿಗಲಿಲ್ಲ ಸುಮ್ಬಿಟ್ಟೆ. ಈಗ ಇನ್ನೊಂದು ಐತೆ, ಅದಕ್ಕೂ ಬ್ಯಾಟ್ರಿ ಇಲ್ಲ. ಇವತ್ತೇ ಕೆಲಸ ಏನಿಲ್ವಲ್ಲ. ದಾಸಿ ಹೋಗುತ್ತಲ್ಲ ಜಿ ಬಿ. ಈಗ ಮಿನಿಮಮ್ ಇದೆ 20 ನಿಮಿಷ ವಿಡಿಯೋ ಆಯ್ತಂದ್ರೂ 5 GB ಲೆಕ್ಕ ಹೋಗುತ್ತೆ. ಅಲ್ಲ 5G ಆದರೂ ಸ್ಟೋರೇಜ್ ಅಷ್ಟು ಹೋಗುತ್ತಲ್ಲ, ಸ್ಟೋರೇಜ್ ಅಷ್ಟಾಗಿ ನೆಟ್ಟು ಅಷ್ಟು ಹೋಗುತ್ತೆ 5 GB. ಇವಾಗ ಕುತ್ಕೊಂಡು ಎಡಿಟ್ ಅಲ್ಲ ಸ್ಟೋರಿಗೆ ಹೋದರೆ ಸಪ್ರೇಟಾಗಿ ಎಡಿಟ್ ಮಾಡೋದು ಅಷ್ಟೇ. ಇನ್ನೇನು ಪೆಟ್ರೋಲ್ ಬಂಕಿಂದೊಂದು, ಪೆಟ್ರೋಲ್ ಹಾಕ್ಸಿದೊಂದು, ಅಲ್ಲಿಂದ ಬರೋದೊಂದು, ಇಲ್ಲಿ ಹತ್ತದೊಂದು, ಫೋಟೋ ತೆಗ್ಗಿದ್ದೊಂದು, ಹಣ ಕಟ್ ಮಾಡಿ ಹಾಕೋದಷ್ಟೇ. ಇದೆಯಾ ಅದು ಸಾಕ್ಸು? ಥೋ ಆದ್ರೂ ಇದು 128 GB, ಇದು 128 GB. ಕೀಲರ್ ಬೇರೆ ಜಾಕಿನಾರು ಹಾಕ್ಬಿಟ್ಟ. ಇಲ್ಲೇ ಐತೆ. ಕ್ಯಾಮ್ರದೋನೇ ಕೊಟ್ಟ ನನಗೆ, ಹಂಗಾಗಿ ಒಂದು ಹೆಲ್ಪ್. ಇಲ್ಲಾಂದರೆ ಇದಕ್ಕೊಂದು 1000 ರೂಪಾಯಿ ಇಕ್ಬೇಕಾಗಿತ್ತು. ಎಲ್ಲ ಬ್ಯಾಟ್ರಿ ಗೀಟ್ರಿ ಏನಿರಲಿಲ್ಲ. ಎಕ್ಸ್ಟ್ರಾ ಒಂದು ಬ್ಯಾಟ್ರಿ ಇಟ್ಟಿದ್ದ, ಮೈಕ್ ಅಡಾಪ್ಟರ್ ಇತ್ತು, ಮೈಕ್ ಇದರಲ್ಲೇ ಇತ್ತು. ಇದಕ್ಕೆ ಎಷ್ಟು ಕ್ಯಾಮ್ರಾ ಇದರಲ್ಲಿ ಸೀರೀಸ್ ಬಂದು 12 ತನಕ ಐತೆ. ಹಾಂ, ಸೀರೀಸ್ ಬಂದು ಸೀರೀಸು ಈ ಸ್ಟೆಪ್ ಬೈ ಸ್ಟೆಪ್ ಒಂದು ಇರುತ್ತಲ್ಲ ಆ ಥರ. ಯಾವಾಗ ಸೆಕೆ ಆದ್ದು ಹೋಯ್ತತ್ಲಿ. ಹಾಂ, ನನಗೆ ಅವಾಗ ಇದನ್ನು ತಗೊಳಕ್ಕೆ ದೊಡ್ಡ ವಿಷಯ ಆಗಿತ್ತು. ಏನು ಮಾಡ್ತೀರಾ, ತಗೊಂಡು 1 ವರ್ಷ ಆಯಿತು. ಹೋದ ವರ್ಷ ಈ ತಿಂಗಳಲ್ಲಿ 4ನೇ ತಾರೀಕು ಹೋಗಿ ತಗೊಂಡು ಪರ್ಚೇಸ್ ಮಾಡಿದ್ದೆ. ಹೋಗೇ ಬಿಟ್ಟಿದ್ದಾರೆ ಅವ್ರ ಹತ್ಲೆ. ಪುಷ್ಪಗಿರಿ ಬೆಟ್ಟ ಮುಗೀತು. ನೆಕ್ಸ್ಟ್ ಹಳೆಬೀಡಿಗೆ ಹೋಗ್ತಾರ ಏನೋ, ಕರ್ಕೊಂಡು ಹೋಗ್ತಾರ ಏನೋ ಗೊತ್ತಿಲ್ಲ. ನೆಕ್ಸ್ಟು ಬೇಲೂರಿಂದ ಹಂಗೆ ಚಿಕ್ಕಮಂಗ್ಳೂರು ಹೋಗೋಣ ಅಂತ ಹೇಳಿದ್ದಾರೆ. ನೋಡ್ಬೇಕು. ಇಷ್ಟೊತ್ತಾಗಿ ಏನು ಅನ್ನಿಸ್ಲಿಲ್ಲ. ಈಗ ಒಂಚೂರು ಏನೋ ಒಂಥರ ಖುಷಿ ಅನ್ನಿಸ್ತೈತಿ. ಅದು ತಿರುಗೋದು ಮುಖ್ಯ ಅಲ್ಲ, ನನಗೆ ಬೈಕ್ ಹೊಡೆಯೋದು ಒಂಥರ ಅದೇ ಖುಷಿ ಅಷ್ಟೇ. ನನಗೆ ರೋಡ್ ಗೊತ್ತಿಲ್ಲ, ಅವ್ರು ಮುಂದೆ ಹೋದ್ರೆ ನಾನು ಹಿಂದೆ ಹೋಗೋಕ್ಕೆ. ಗೂಗಲ್ ಮ್ಯಾಪ್ ಇದ್ದು ತಗೊಂಡು ಹೋಗ್ಬೋದು, ಆದ್ರೆ ಜೊತೆಯಲ್ಲಿ ಹೋಗೋದೇ ಒಂದಿದಲ್ಲ. ಜೀವನ ಏನೇ ಆಗಿರಲಿ, ನಿಮ್ಗೆ ಇಷ್ಟ ಆಗಿ ಜಾಗಕ್ಕೆ ಹೋದರೆ ನೀವು ಖುಷಿಯಾಗಿರ್ತೀರ ಅಂತ ಹೇಳ್ತೀರ. ಆದರೆ ಜೀವನದಲ್ಲಿ ಆಗಿರೋಕ್ಕಾಗಲ್ಲ. ಮತ್ತೆ ಹಳೆ ಜಾಗಕ್ಕೆ ಬರಬೇಕು ಅನ್ಸುತ್ತೆ. ಎಲ್ಲಿ ಏನೇ ಮಾಡ್ತಿದ್ರು ನೆಮ್ಮದಿಯಾಗಿರಬೇಕು. ಅದೇ ನಮ್ದು ನೆಮ್ಮದಿಯಾಗಿದ್ರೇ ಆ ಜಾಗ ಖುಷಿ ಕೊಡೋ ಜಾಗನೇ ಆಗಿರುತ್ತೆ. ಹಾಗಾಗಿ ಎಲ್ಲ ಜನನೂ ಅನ್ಕೊಂಡಾಗೆ ಖುಷಿಯಾಗಿರಲ್ಲ. ಏನಕ್ಕಾರ ಒಂದು ಓಡ್ತಾನೆ ಇರುತ್ತೆ. ಟೈಮ್ 12 ಗಂಟೆ, 12 ಕಾಲು. ಟೈಮ್ ಅಲ್ಲಿ ಮೇಲೆ ಕೂತಿದ್ದಾಗಲೇ 12 ಗಂಟೆ.
ಅಣ್ಣ ಇಲ್ಲಿ ಲೆಫ್ಟಿಗೆ ಹೋಗ್ಬೇಕಾ? ಇದು ಹಾಂ, ನಾವು ಹೋಗೋ ಜಾಗ ಎಲ್ಲ ಜಾಗನೂ ಖುಷಿ ಕೊಡುತ್ತೆ ಅಂತ ಹೇಳೋಕ್ಕಾಗಲ್ಲ. ನೆಮ್ಮದಿ ಅನ್ನೋದು ಕೊಡುತ್ತೆ ಒಂದು ಸ್ವಲ್ಪ ದಿವಸ, ಸ್ವಲ್ಪ ಸಮಯಕ್ಕೆ. ಎಲ್ಲ ಜಾಗನೂ ನೆಮ್ಮದಿಯಾಗಿರಬೇಕು ಅಂತ ಅನಿಸಲ್ಲ. ಜೀವನದಲ್ಲಿ ಹಂಗೆ ಏನೇ ಇಷ್ಟ ಇದ್ದರೂ ಇಲ್ಲ ಅಂದ್ರೂ ಬರೋದನ್ನ ತಗೊಬೇಕು. ತಗೊಂಡ್ರೆ ಎಲ್ಲದು ಒಂದಿಲ್ಲ ಅಂದ್ರೆ ಒಂದು ಕಲ್ತಂಗೆ ಆಗತ್ತೆ. ಜೀವನದಲ್ಲಿ ಏನೇ ಇದ್ರೂ ಅನುಭವಗಳೇ ಮುಖ್ಯ. ವಿಡಿಯೋದಲ್ಲಿ ಯಾವಾಗಲೂ ಮಡಿಬೇಡ್ರಿ, ಸಬ್ಸ್ಕ್ರೈಬ್ ಆದವರು ಹೆಸರು ಹಾಕಿ. ನೆಕ್ಸ್ಟ್ ವಿಡಿಯೋ ಮಾಡ್ಬೇಕಾರೆ ಅದಕ್ಕೊಂದು ಒಂದು ಪ್ಲೇಸ್, ಅದಕ್ಕೊಂದು ಟೈಮ್ ಕೊಟ್ಕೊಂಡು ನಾನು ಹೆಸ್ರು ಹೇಳ್ತೀನಿ, ಇಂತಿಂಥವ್ರು ಮಾಡಿದ್ದಾರೆ ಅಂತೇಳಿ ಅಂತ. ಯಾಕಂದ್ರೆ ಅವ್ರಿಗೆ ಯಾವುದೋ ಒಂದು ಟ್ಯಾಂಕ್ಸ್ ಹೇಳ್ಬೇಕು ತಾನೆ, ಅವ್ರಿಗೆ ಆದಂಥ ನಮಗೆ ಕೊಡುವಂಥ ಒಂದು ಸಪೋರ್ಟ್ ಅನ್ನೋದಿರುತ್ತೆ. ಹಾಗಾಗಿ ಆಮೇಲೆ ವಿಡಿಯೋ ಕರೆಕ್ಟಾಗಿ ಬರಲಿಲ್ಲ, ಇಂತಿಂಥ ಜಾಗದಲ್ಲಿ ಮಿಸ್ಟೇಕ್ ಮಾಡಿದ್ದೀನಿ ಅಂತ ನನಗೊಂದು ಸೊಲ್ಯೂಷನ್ ಕೊಡಿ. ಯಾಕಂದ್ರೆ ಇಲ್ಲಿ ಇಂತಿಂಥ ಮಿಸ್ಟೇಕ್ ಮಾಡಿದ್ದಾರೆ ಅಂತ ಹೇಳಿ ತಿಳಿಸಿ. ಎಲ್ಲರೂ ತಿಳ್ಕೊಂಡ್ರೇ ಗೊತ್ತಾಗೋದು ನಮಗೂ ಇಂತಿಂಥ ಜಾಗದಲ್ಲಿ ತಪ್ಪು ಮಾಡ್ತಿದ್ದೀವಿ ಅಂತೇಳಿ ಅಂತ. ಈಗ ಚೆನ್ನಾಗಿದೆ, ಯಾಕಂದರೆ ನಾವೊಂದ್ಸಲಿ ಓವರ್ಟೇಕ್ ಮಾಡ್ತೀನಿ, ಅವರೊಂದ್ಸಲಿ ಓವರ್ಟೇಕ್ ಮಾಡ್ತಾರೆ. ಚೆನ್ನಾಗಿದೆ ಹೊಡೆಯೋಕ್ಕೆ, ಬೇಜಾರಾಗಲ್ಲ. ಸ್ಪೀಡ್ 90ರಲ್ಲಿ ಹೋಗ್ತಿದ್ರೂ ಎಕ್ಸೈಟ್ಮೆಂಟ್ ಹೆಂಗಂದರೆ ಏನೋ ಹೋಗ್ತಾನೆ ಇಲ್ಲದ ಥರ ಫೀಲು. ಆದರೆ ನನಗೇನು ಹೆದರಿಕೆ ಅಂದರೆ ಹಿಂದ್ಗಡೆ ಕೂತಿರೋ ಮನುಷ್ಯರಿಗೆ ಹಣ್ಣಿಗೆ ಹೆಂಗಿರತ್ತೋ ಗೊತ್ತಿಲ್ಲ. ಹೊಡೆಯೋರಿಗೆ ನಂಬಿಕೆ ಇರುತ್ತೆ, ಹೋಗ್ತೀವಿ ಅಂತ ಹೇಳ್ತಾರೆ. ಆದರೆ ಹಿಂದೆ ಕೂತಿರೋರಿಗೆ ಏನೇ ಮಾಡಿರೋ ಧೈರ್ಯ ಅನ್ನೋದು ಬರೋಲ್ಲ. ಹೊಡಿಬೇಕಾದ್ರೆ ಹಿಂದೆ ಕೂತಿರೋರ್ನು ಯೋಚಿಸ್ರಿ. ನೋಡ್ರ ಜೀಪ್ನವನು ಟ್ರ್ಯಾಲಿ ಹಾಕೊಂಡು ಓವರ್ಟೇಕ್ ಮಾಡ್ದೆ. ಹೆಚ್ಚು ಕಮ್ಮಿ ಏನಾರು ಆಗಿದೆ, ಟಿಪ್ಪರ್ ಲಾರಿ ಖಾಲಿ, ಕಾರ್ನೊಂದು ಖಾಲಿ, ಹಿಂದೆ ಬರ್ತಿದ್ದು ಆಟೋದವನು ಖಾಲಿ. ಈಗಿನ ಯಂಗ್ಸ್ಟರ್ಗಳು ಯಾರೂ ಟೈಮ್ ಅನ್ನೋದನ್ನ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಬೇಕಂದರೆ ದುಡ್ಡಿತ್ತಂದರೆ ಎಲ್ಲದನ್ನೂ ಪಡ್ಕೊಬೋದು. ಟೈಮ್ ಅನ್ನೋದು ಯಾವುದೇ ಕಾರಣಕ್ಕೂ ನಾವು ಪಡ್ಕೊಳಕ್ಕಾಗಲ್ಲ. ಆಮೇಲೆ ನಡೆದು ಮುಗ್ದೋಗಿರೋ ವಿಷಯನೂ ಯಾವತ್ತೂ ಪಡ್ಕೊಳಕ್ಕಾಗಲ್ಲ. ಹಾಗಾಗಿ ನಾನು ಆ ಅಣ್ಣನಿಂದನೇ ಹೋಗ್ಬೇಕು. ಇದಕ್ಕೆ ನಾನು ಯಾವಾಗ ಬಂದಿದ್ದೆ ಅಂದರೆ 2020ರಲ್ಲಿ ಬೈಕ್ ತಗೊಂಡು ಹೊಸ್ತರಲ್ಲಿ ಪುತ್ತೂರಿಗೆ ಹೋಗಿದ್ದು. ಧರ್ಮಸ್ಥಳ, ಸುಬ್ರಹ್ಮಣ್ಯ, ಆಮೇಲೆ ಪುತ್ತೂರಿಗೆ ಹೋಗಿದ್ದು. ಪುತ್ತೂರಿಗೆ ಹೋಗಿ ರಿಟರ್ನ್ ಬರ್ಬೇಕಾರೆ ಇಲಾಸೆ ಬಂದಿದ್ದು. ಇಲಾಸ್ ಬಂದು ಇದಕ್ಕೆ ಕರ್ಕೊಂಬಂದಿದ್ರು. ಹೆಚ್ಚಿಗೆ ಅವತ್ತು ಒಳಗೆ ಹೋಗಿದ್ದೇನೋ ಗೊತ್ತಿಲ್ಲ. ನನಗೆ ಹೋಗಿ ಬಂದು ಒಂದು 4 ವರ್ಷ ಅಷ್ಟೇ. ಆ ಬೆಟ್ಟಿಗೆ ಹೋಗಿ 14 ವರ್ಷ, ಇಲ್ಲಿಗೆ ಬಂದು 4 ವರ್ಷ. ಕಪಲ್ಸ್ ಅಂತ ಅನ್ಸತ್ತೆ, ಡಬಲ್ ಹೆಲ್ಮೆಟ್ ಕಪಲ್ಸ್. ಅಯ್ಯೋ ಹೆಲ್ಮೆಟ್ ಇಲ್ಲೇ ಬಿಟ್ಟು ಹೋಗೋದಲ್ಲ.
ಇತ್ತು ಅದು. ನಾ ಎಲ್ಲಿಂದ ಹಿಡಿಸ್ಕೊ ನಾನು ಕಟ್ ಮಾಡೋಕ್ಕೆ ಸರಿಯಾಗಿತ್ತು. ಸಾಕಷ್ಟೇ ಇದು ನಿಂಗೆ ನೋಡ್ತೈತಿ ಯಾಕೋ ತೊಳ್ಳೆ. ಓ ಆ ತಲೆ ನೋಡ್ರಿ ಹೆಂಗೆ ಗೊತ್ತಿದ್ರು ಕೆರೆ ಬಡ್ಕ ಕಾವು. ಕೆರೆ ಬಡ್ಕ ಹಾವು ಇದ್ದಂಗೆ ಎತ್ತಿತ್ತು ಅದೊಂದು ತತ್ಲಿಗೆ. ಏನು ಮಾಡ್ತಿದ್ದಾರೆ ಅಂತ ಅದು ಇದಲ್ವಾ. ಇಷ್ಟೇ ಬೇಲೂರಿಂದ ಅದ್ಭುತ. ಮುಗೀತಪ್ಪ ಬೇಲೂರಿಂದಿಷ್ಟೇ. ಹ್ಞೂ ಅದು ಐಟ್ ಐತಲ್ಲ, ಐಟ್ ಇದೆ, ದೊಡ್ಡದು ಐತೆ. ಹಾಂ ತುಂಗಭದ್ರಾ ಕಮ್ಮಿ ಇದೆ ಸ್ವಲ್ಪ. ಅದು ಅವಾಗ ಯಾವಾಗ ಕಾಲೇಜಲ್ಲಿ ಇರ್ಬೇಕಾದ್ರೆ ಹೋಗಿದ್ದು ಒಂದ್ಸಲಿ. ತುಂಗಭದ್ರಕ್ಕೆ ಇಲ್ಲ ಭದ್ರಕ್ಕೆ ಎರಡು ಬೇರೆ ಬೇರೆ. ಈ ಲಕ್ಕೋಳಿ ತುಂಗಭದ್ರಾ ಅಂದ್ರೆ ಅದು ಹಾಸ್ಪಿಟಲ್ ಇರೋದು. ಹಾಂ ಲಕ್ಕೋಳಿ ಆಗಿರೋದು ಭದ್ರಾ. ಇನ್ನೊಂದು ತುಂಗ ಅನ್ನೋದೇ ಬೇರೆ ಐತಿ. ಅದು ಬೇರೆ ಐತಾ? ಭದ್ರಾವತಿಯಾಗ ಇರ್ತಲ್ಲ ಅದು ಭದ್ರಾ. ಶಿವಮೊಗ್ಗದಾಗ ಇರ್ತಲ್ಲ ಅದು ತುಂಗ. ಅವೆರಡು ಸೇರಿ ಹಾಸ್ಪಿಟಲ್ ಹೋಗಿ ಒಂದಕ್ಕೆ ಇದಾಗೋದು ಕೂಡ್ಲಿಗೆ ಏನು ಅಂತಾರಲ್ಲ, ಅವೆರಡು ಸೇರಿ ತುಂಗಭದ್ರಾ ಆಗೋದು ಅಲ್ಲಿಗೆ ಹೋಗಿ. ಇನ್ನೊಂದು ಪೂರ್ಣ ಎಲ್ಲಿ ಗೊತ್ತಾ? ತೀರ್ಥಹಳ್ಳಿ ತಕ್ಕ ನಾವು ಇಲ್ಲಿ ಇದರಿಂದ ಚಿಕ್ಕಮಗಳೂರಿಗೆ ಜಲ ಸಂಪನ್ನ ಅದೆಲ್ಲ ಒಂದು ಇದಲ್ಲ ಆಫೀಸು. ಅಲ್ಲಿ ಹೋಗಿ ಆರ್ಡ್ರ್ ತಗೊಂಡು ಅಲ್ಲಿಗೆ ಹೋಗ್ಬೇಕು. ಈ ತೀರ್ಥಹಳ್ಳಿ ತಕ್ಕ ಶಿವಮೊಗ್ಗ ತಕ್ಕ ತೀರ್ಥಹಳ್ಳಿ ಅದು 12 ಕಿಲೋಮೀಟರ್ 13 ಕಿಲೋಮೀಟರ್ ಅಂಡರ್ಗ್ರೌಂಡಲ್ಲಿ ನೀರು ಬರೋದು, ಶೇಖರಣೆ ಮಾಡೋದು ಏನು ಇತ್ತಂತೆ. ಅಲ್ಲಿಗೆ ಹೋಗಿ ಬರಬೇಕು ಅಂತ ಅಂದರೆ ಇಲ್ಲಿ ಪರ್ಮಿಷನ್ ಕೊಡಲ್ಲ. ಪರ್ಮಿಷನ್ ಕೊಟ್ಟರೆ ತಗೊಂಡೋಗ್ಬೇಕು. ಅದು ಮೊಬೈಲ್ ಗಿಬಲ್ ನೆಟ್ವರ್ಕ್ ಏನಿಲ್ಲ. ವಿಡಿಯೋ ಮಾಡ್ಕೊಂಡು ಹೋಗ್ಬೋದು, ಬಟ್ ಮೊಬೈಲಿಗೆ ಅಲೋ ಕೊಡಲ್ಲ ಅನ್ಕೊಂತೀವಿ. ಅದಕ್ಕೆ ಬರ್ತಾರೆ ಅಂಡರ್ಗ್ರೌಂಡಲ್ಲಿ ಕೊಡಲ್ಲ. ಈಗ ಎಲ್ಲಿ ಚಿಕ್ಕಮಂಗ್ಳೂರಿಗೆ ಹೋಗೋದಣ್ಣ? ಚಿಕ್ಕಮಂಗ್ಳೂರಿಗೆ ಎಲ್ಲಿಗೆ ಹೋಗೋದು? ಇಲ್ಲ ಅಲ್ಲ ಹೋಗೋದಂತಾನಷ್ಟೇ. ಇದು ಎಲ್ಲಿ ಓದ್ತಿದ್ರು ಸ್ವಿಚ್ಚು ಲೂಡಿಗೊಂಡು ಆಗ್ತಿರುತ್ತೆ. ಇದರಲ್ಲಿ ಟಚ್ ಆಗಲ್ಲ, ನೋಡೋಣ. ಹಾಂ ಈಗ ಸಿಂಪಲ್ ಪ್ಲ್ಯಾನ್ ಏನಿಲ್ಲ, ಸೀದಾ ಚಿಕ್ಕಮಗಳೂರಿಗೆ ಹೋಗೋದು. ಚಿಕ್ಕಮಗಳೂರಿನಿಂದ ಅಲ್ಲ ಆದರೆ ಅಲ್ಲೊಂದು ಬ್ರೇಕ್ ತಗೊಳೋದು, ಸೀದಾ ಮನೆಗೆ ಹೋಗೋದು ಅಷ್ಟೇ.
This is the KIT circle. ಹೋದ್ಸಲಿ ನಾವು ಬೈಕಲ್ಲಿ ಬೀಳ್ಬೇಕಾದ್ರೆ ರೈಡಿಗೆ ಬಂದಾಗ ಈ ಸೇತುವೆ ಈ ಜಾಗದಲ್ಲಿ ಒಬ್ಬ ಅಣ್ಣಗೆ ಅಣ್ಣ ಸ್ಟ್ಯಾಂಡ್ ತೆಗಿಯೋಣ ಅಂತೇಳಿ ಸ್ಲೋ ಮಾಡಿ ಹೇಳೋಗಿದ್ದೆ. ಹೇಳಿ ಒಂದು 2 ನಿಮಿಷ ಅಷ್ಟೇ. ಅಲ್ಲಿ ಮುಂದೆ ಇದೆ ಜಾಗ, ತೋರಿಸ್ತೀನಿ ರೀ. ಜಾಗದಲ್ಲಿದೆಯಾ, ಇಲ್ಲಿಂದ ಸಡನ್ನಾಗಿ ಇಲ್ಲಿಂದ ಅಲ್ಲಿಗೆ ಹೋಯ್ದೆ ಅಣ್ಣ. ಬೈಕ್ ಅಲ್ಲಿ ಬಿದ್ದೆ, ಅಲ್ಲಿಂದ ಸೀದಾ ಈ ಬೋರ್ಡ್ ಹತ್ರ ಬಂದಿತ್ತು. ಬೈಕ್ ಆಕ್ಸಿಡೆಂಟ್ ಆದಾಗ ಯಪ್ಪ, ಸೇತುವೆಯಿಂದ ಬೋರ್ಡ್ ಹತ್ರ ಮಿನಿಮಮ್ ಅಂದರೂ ಒಂದು 80-70 ಇರ್ಬೋದೇನೋ ಮೀಟ್ರು. ಅಷ್ಟು ಮೀಟ್ರ್ ದೂರಕ್ಕೆ ಹೋಗಿ ಬಿದ್ದಿದ್ದೆ. ಕೊಟ್ಟ ಅವರನ್ನೇ ಹಿಂದೆ ಮುಂದೆ ತಿರುಗಿ ನೋಡ್ದಂಗೆ ಇಂಡಿಕೇಟರ್ ಆಗ್ತಾ ಗಾಡಿಯಲ್ಲಿ ಮಿರರು ಸತ ಇಲ್ಲ. ಅಣ್ಣ ಸುಮ್ಮನೆ ಸಿಂಹ ನುಸ್ತಂಗೆ ನುಸ್ತಿದ್ದೆ ಅತ್ಲಾಗೆ, ದಂಡಿಗೆ ಎದ್ರಲಿಲ್ಲ, ದಾಳಿಗೆ ಎದ್ರಲಿಲ್ಲ ಅನ್ನಂಗೆ. ಅಯ್ಯೋ ಅಯ್ಯೋ. ಆಗತ್ತೆ ಯುವರ್ ಲೈಫಲ್ಲಿ ಏನು ಬರುತ್ತೋ ಬಿಡೋತ್ತೋ ಗೊತ್ತಿಲ್ಲ. ಬಂದಿದ್ನೆಲ್ಲ ಇಟ್ಕೊಂಡ್ಲೇಬೇಕು. ಬೇಡ ಅಂತೂ ವಾಪಸ್ ಅಂತ ಕಳ್ಸೋಕ್ಕಾಗಲ್ಲ. ಯಾಕಂದ್ರೆ ಆ ವಿಚಾರ ಆದ್ಮೇಲೆ ಯೋಚಿಸ್ತೀವೋ ಹೊರತು ಆಗಕ್ಕಿಂತ ಮುಂಚೆ ಏನು ಯೋಚಿಸಲ್ಲ. ಹಂಗಾಗಿ ಆದ್ಮೇಲೆ ಆಗಾದ್ಮೇಲೆ ಏನು ಮಾಡೋಕ್ಕಾಗಲ್ಲ ಯೋಚಿಸಿ. ಹಾಗಾಗಿ ಬಂದಿದ್ನೆಲ್ಲ ಇಟ್ಕೊಳ್ಳಿ. ಅದರಲ್ಲಿ ಏನು ತಾಣ ತಿದ್ದುಪಡಿ ಅನ್ನೋದು ಮಾಡ್ಕೊಳಕತ್ತೆ ನಿಮ್ಮ ಲೈಫಲ್ಲಿ, ನಿಮ್ಮ ಜೀವನದಲ್ಲಿ ಸರಿಪಡಿಸ್ಕೊಳ್ತೀವಿ ಅಷ್ಟೇ. ಇವತ್ತಿನ ರೈಡ್ ಮುಗೀತು ಹೆಂಗೋ. ಮುಗ್ದೆ ನಿನ್ನೇನು ಹೋಗ್ಬೇಕು. ಹೋಗಿ ಇನ್ನೊಂದ್ಸಲ ಊಟ ಮಾಡಿ ಸಮಾಧಾನ ಕೂತ್ಕೊಂಡು ಮೊಬೈಲಿಗೆ ಕನೆಕ್ಟ್ ಮಾಡ್ಕೊಂಡು ವೀಡಿಯೋ ಎಡಿಟ್ ಮಾಡಬೇಕು. ಅದು ಎಷ್ಟೊತ್ತಾಗತ್ತ ಗೊತ್ತಿಲ್ಲ. ಸೆಟ್ಟಿಂಗ್ಸ್ ಒಂಚೂರು ಚೇಂಜ್ ಆಗಿಬಿಟ್ಟಿದೆ, ಒಂದಷ್ಟು ಆಗಿಲ್ಲ. ಏನು ಮಾಡೋಂಗಿಲ್ಲ. ನೆಕ್ಸ್ಟ್ ಟೈಮ್ ಅದನ್ನು ಆ ಥರ ಆಗ್ದಂಗೆ ನೋಡ್ಕೊಬೇಕಷ್ಟೇ, ಇನ್ನೇನಿಲ್ಲ. ಈಗಪ್ಪ ಅವಯ್ಯ ಯಾರು ನೋಡಿದ್ರೆ ನನಗೆ ಕೇಳಿಸಿತ್ತೋ ಇಲ್ವೋ ಗೊತ್ತಿರಲಿಲ್ಲ. ಒಂದು ಹುಡುಗ ಹಂಗೆ, ಈ ಊರಿಂದ ಹುಡುಗ ಈ ಜಾಗದಲ್ಲಿ ಹಿಂಗೆ ನಾನು ಹೋಗ್ತೀನಿ ಇದೇ ಥರ ಸ್ಪೀಡು, ಆ ಹುಡುಗನ ಆ ಕಡೆಯಿಂದ ಸ್ಪೀಡಾಗಿ ಬಂದು ಇಲ್ಲೇ ಸ್ಪಾಟ್ ಔಟ್ ಹುಡುಗ. ಕಾಲೇಜ್ ಹುಡುಗನೇನೋ ಮೋಸ್ಟ್ಲಿ. ಅದು ನಡೆದೇ ಒಂದು 3 ವರ್ಷ ಆಗಿರಬೇಕು. ಹಂಗೆ ಯಾವಾಗ ಏನಾಗ್ತಾವಂತ ಯಾರಿಗೆ ಹೇಳಕ್ಕೆ ಬರಲ್ಲ. ಮೈಂಡ್ ಫ್ರೀ ಅನ್ನೋದು ರೈಡಿಗೆ ಹೋದಾಗಲೇ ಮೈಂಡ್ ಫ್ರೀ ಆಗುತ್ತೆ, ಖುಷಿಯಾಗಿರ್ತೀವಿ ಅಂತ ಹೇಳೋಕೆ ಬರಲ್ಲ. ಓಕೆನಾ, ನಾನೇ ಎಷ್ಟೋ ಟೈಮ್ ಸಣ್ಣ ಬಿಟ್ರೆ ರೈಡಿಗೆಲ್ಲ ಹೋದಾಗಲೂ ಅಪ್ಸೆಟ್ ಏನು ಅನ್ನಿಸ್ದಂಗೆ ಬಂದಿದ್ದೀನಿ. ರೈಡಿಗೆ ಹೋದ್ರೇ ಅಂತಲ್ಲ, ಮನಸ್ಸಲ್ಲಿ ಖುಷಿಯಿಂದ ಹೋದ್ವಾ, ಖುಷಿಯಿಂದ ಬಂದ್ವಾ, ಅದೊಂಥರ ಖುಷಿ. ಈಗ ಮನೇಲೇ ಇದ್ರೆ ಏನೋ ನೆಮ್ಮದಿ ಆಗಿದ್ರು ಓಕೆ, ಸುಮ್ಕೆ ಅದು ಇದು ಟೆನ್ಷನ್ ಏರ್ಸ್ಕೊಂತಿದ್ರೆ ಪರ್ಸ್ನಲ್ ವಿಷಯ ಎಲ್ಲ ಹೋಗೋ ಜಾಗದಲ್ಲೂ ಜೊತೆಲೇ ತಗೊಂಡೋದ್ರೆ
ಆ ಪ್ರಾಬ್ಲಮ್ಮು ನಮ್ಮ ಜೊತೆನೇ ಬರ್ತಿರ್ತವೆ. ನೀನು ಇಷ್ಟ ಆಗಿದ್ದ ಜಾಗನೂ ಹೋದ್ರು, ನೀವು ತುಂಬ ಇಷ್ಟ ಆಗಿದ್ದ ಜಾಗಕ್ಕೂ ಹೋದ್ರೂ ಖುಷಿ ಬರೋದೇ ಇಲ್ಲ. ಆಮೇಲೆ ಆ ಚೆನ್ನಾಗಿರೋ ಪ್ಲೇಸು ನಿಮ್ಮನ್ನ ಚೆನ್ನಾಗಿಲ್ಲದ ಪ್ಲೇಸ್ ಥರ ಆಗ್ಬಿಡತ್ತೆ. ಆ ಥರ ಎಲ್ಲ ಖುಷಿಗೂ ಅಡ್ಡ ಬರೋದೇ ಏನಾರ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಅಷ್ಟೇ, ಇನ್ನೇನಿಲ್ಲ. ಎಮ್ಮೆ ದೊಡ್ಡ ಏರಿಯಾ ಅಂದರೆ ಇದೆ ರಂಗೇನಹಳ್ಳಿ.